ಇವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ನಾನು ಎಷ್ಟು ಸ್ಟೇಷನ್ ಮಾಡಿಸಿದ್ದೀನಿ ಅದಕ್ಕೆ ಉತ್ತರ ಕೊಡಲಿ ಬಿಜೆಪಿಯವರು. HVDS ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೊಡಲಿ. ಈ ಕೆರೆಗಳನ್ನು ತುಂಬಿಸುವಂಥ ಯೋಜನೆಯನ್ನು ಮಾಡಿ ಒಟ್ಟು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನು ನೀರಾವರಿ ಇಲಾಖೆಯಲ್ಲಿ ಬರೀ ಮಾಗಡಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. 1,000 ಚಿಲ್ಲರೆ ಕೋಟಿ ರೂಪಾಯಿ ಕುಣಗಲ್ಗೆ, 1,000 ಕೋಟಿ ರೂಪಾಯಿ ರಾಮನಗರ ಮತ್ತು ಕನಕಪುರಕ್ಕೆ. ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಬೇಕಾರೆಲ್ಲ ಲೆಕ್ಕ ಹಾಕೊಳ್ಳಿ. ನೀವೇನು ಮಾಡಿದಿರಿ ಅಂತ ದಯವಿಟ್ಟು ನೀವು ಹೇಳಬೇಕು. ಸೊ ಹಂಗೆ ನನಗೆ ಅಧಿಕಾರ ಇದ್ದಾಗ ನನ್ನ ಕೈಲಿ ಏನು ಕೆಲಸ ಮಾಡಬೇಕೋ ನಾನು ಮಾಡ್ಕೊಂಡು ಬಂದಿದ್ದೇನೆ. ಜಾತಿ ವ್ಯವಸ್ಥೆ ಏನೇ ಇರಲಿ, ಭಾಷೆ ಏನಾದ್ರು ಇಟ್ಕೊಳ್ಳಿ, ಅಭಿವೃದ್ಧಿ ಬಗ್ಗೆ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರೋದು. ಇದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಕೆಲಸ, ನೀವು ಎಷ್ಟು ಅದೃವಂತರು ಅಷ್ಟು ಅದೃಷ್ಟವಂತರು ಅಂದರೆ ಈ ಮಾಗಡಿ ಜನ ಭಾಳ ಕಿಲಾಡಿಗಳು ಇದ್ದೀರಿ. ನೀವು ಮಾಗಡಿಯವರು ಭಾಳ ಕಿಲಾಡಿ ಅಲ್ಲ ರೀ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ. ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ, ಎಲ್ಲೂ ನೀರೇ ಇಲ್ಲ. ರಾಮನಗರಕ್ಕೆ ನೀರಿಲ್ಲ. ಅದೆಲ್ಲೋ ಒಂದು ಕಡೆ ಒಂದಷ್ಟು ಹಳ್ಳಿ ಕೆರೆಗಳನ್ನ ತುಂಬಿಸ್ತಾ ಇದ್ದೀನಿ. ನಿಮಗೆ ಕಾವೇರಿಯಿಂದನೂ ನೀರು, ಹೇಮಾವತಿಯಿಂದ ನೀರು, ಈಗ ಎತ್ತಿನೋಳೆಯಿಂದನೂ ನೀರು ಬರ್ತದೆ. ಇದಕ್ಕೆಲ್ಲ ಏನೇನು ಬೇಕೋ ಟೆಂಡರ್ ಗಿಂಡ್ರೆಲ್ಲ ನನ್ನ ಕೈಲಿ ಕರ್ಸ್ಬಿಟ್ಟವ್ರೆ. ಬಾಲಕೃಷ್ಣ ಸುರೇಶ್ ಇಬ್ರು ಸೇರಿ ಕಳಿಸ್ಬಿಟ್ಟವ್ರೆ. ಇದಕ್ಕೆ ಉತ್ತರ ಹೇಳ್ರಿ ಸಾಕು. ಯಾರು ನಿನ್ನ ಕಾಲದಲ್ಲಿ ಏನು ಮಾಡಿದೀವಿ ಅಂತ ನೀವು ಕೇಳಬೇಕು. ಹೋಟ್ಲುಗಳಲ್ಲಿ, ಮದುವೆಗಳಲ್ಲಿ ನಂಟಿಸ್ತಾನ ಮಾತಾಡ್ತಾ ಇದ್ದೀರಲ್ಲ, ಇದನ್ನು ಕೇಳ್ದಪ್ಪ DK ಕೇಳ್ದ, ನೀವು ಇದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಬೇಕು. ಬರೀ ಟೀಕೆ ಮಾಡೋದಲ್ಲ. ಅದನ್ನೇ ಇವನು ಹೇಳಿದ್ದು ರಂಗನಾಥ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ. ಆದ್ದರಿಂದ ನಮ್ಮ ಮನುಷ್ಯ ಸತ್ತಾಗ ಭೂಮಿ ಒಳಗಡೆ ಊತು ಹಾಕ್ಬಿಡ್ತೀವಿ. ಆದರೆ ಅವನು ಮಾಡಿದಂಥ ಕೆಲಸ ಭೂಮಿ ಮೇಲೆ ಇನ್ನೂ ಕಾಣ್ಕೊಂಡಿರ್ತಾವಲ್ಲ, ಬದುಕೇ ಇರ್ತಾವಲ್ಲ. ಹಂಗೆ ಇವತ್ತು ಇಂಥ ಎಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಉತ್ತಮವಾದಂಥ ಜೀವನವನ್ನು ನಿಮಗೆಲ್ಲ ಕೊಡಬೇಕು. ರೈತರ ಬದುಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ನಾನು ವರ್ಷಕ್ಕೊಂದು ಸತಿ ನಿಮ್ಮ ಅವರೆಕಾಳು ತಿಂತಾಯಿದೆ, ಈಗಿನ್ನ ಜಾಸ್ತಿ ಇಡೀ ವರ್ಷ. ನಿಮ್ಮ ಅವರೇ ಬೆಳೆಗಿರುವಂಥ ಗೌರವ ಎಲ್ಲೂ ಇಲ್ಲ. ಮೊನ್ನೆ ಹೋಗಿದ್ದೆ ಎಲ್ಲಿಗೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ. ನಿಮ್ಮೂರವರೆಲ್ಲ ಬಂದು ಮಾರ್ತಾಯಿದ್ರು. ಸೊ ನಿಮ್ಮದೇ ಸ್ಪೆಷಲ್, ಒಳ್ಳೆ ಸೊಗಡು, ಒಳ್ಳೆ ವಾಸನೆ, ಒಳ್ಳೆ ಅವರೇ ಬೆಳೆ, ಭಾಳ ರುಚಿ. ಹಂಗೆ ನೀವು ಭಾಳ ಅನೇಕ ಸಾಧನೆಗಳನ್ನು ನೀವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀರಿ. ಭಗವಂತ ಒಳ್ಳೆ ರೋಡೆಲ್ಲ ಮಾಡಿಸ್ತಾ ಇದ್ದೀವಿ. ಕುಣಗಲಿಂದ ತಾವರೆಕೆರೆಯಿಂದನೂ ಎಲ್ಲ ಡಬಲ್ ರೋಡೆಲ್ಲ ಫಸ್ಟ್ ಕ್ಲಾಸು ಸುರೇಶ್ ಅವರು ಮಾಡಿಸಿದ್ದಾರೆ. ಇಲ್ಲಿಗೂ ಕೂಡ KCPಲ್ಲಿ ಫಸ್ಟ್ ಕ್ಲಾಸ್ ರೋಡೆಲ್ಲ ಆಗಿದೆ. ಸೊ ಎಲ್ಲ ಕೆಲಸಗಳು ಕೂಡ ಮಾಡಿ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ ನಮ್ಮ ಬಾಲಕೃಷ್ಣರವರ ಅವಧಿಯಲ್ಲಿ, ಅವರ ಕಾಲದಲ್ಲಿ ನೀವೆಲ್ಲ ಕೊಟ್ಟು ಅವ್ರನ್ನ ಶಾಸಕರು ಮಾಡಿ ಆಡಳಿತ ಪಕ್ಷದಲ್ಲಿ ಅವ್ರನ್ನ ಇರಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಅವರು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ